ಹಾಯ್ ಹಲೋ ನಮಸ್ಕಾರ, ರವಿರಾಜ್ ಅಪ್ಪು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ನಾನು ಓಜಿ ಮೂವಿ ನೋಡ್ಕೊಂಡು ಬಂದೆ. ನಮ್ಮೂರ ಕಡೆ ಇದು ಕನ್ನಡ ಡಬ್ಬಿಂಗ್ ಮೂವಿನ ಹಾಕಿದ್ದಿಲ್ಲ, ಹಾಗಾಗಿ ತೆಲುಗಿನಲ್ಲೇ ನೋಡಿ ಬಂದು ನಿಮ್ಮ ಮುಂದೆ ರಿವ್ಯೂ ಬಿಡಲು ಇಷ್ಟಪಡ್ತಿದ್ದೇನೆ. ಈ ಮೂವಿಲಿ ಏನು ಕಷ್ಟ ಆಯಿತು, ಏನು ಇಷ್ಟ ಆಯಿತು ಅಂತ ಹೇಳೋದಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಚಾನಲ್ಗಿನ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋದೊಳಗಡೆ ಹೋಗೋಣ. ಈ ಮೂವಿನ ಪವನ್ ಕಲ್ಯಾಣ್ ಹೀರೋ ಆಗಿ ನಟಿಸಿ ಹಾಗೂ ಸುಜಿತ್ ಅವರು ಸಾಹೋ ಚಿತ್ರದ ನಿರ್ದೇಶಕರಾದಂಥ ಸುಜಿತ್ ಅವರು ಈ ಮೂವಿನ ಡೈರೆಕ್ಟ್ ಮಾಡಿದ್ದಾರೆ. ಈ ಮೂವಿಲಿ ನನಗೆ ಏನು ಇಷ್ಟ ಆಯ್ತಪ್ಪ ಅಂತಂದ್ರೆ ಪವನ್ ಕಲ್ಯಾಣ್ ಅವರ ಹೀರೋಯಿಸಮ್, ಪವನ್ ಕಲ್ಯಾಣ್ ಅವರ ಸ್ಟೈಲ್, ಪವನ್ ಕಲ್ಯಾಣ್ ಅವರು ರೀಸೆಂಟಾಗಿ ತೆಗೆದಿರ್ತಕ್ಕಂಥ ಮೂವಿಗಿಂತ ಭಾಳಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ. ಈ ಮೂವಿಲಿ ಪವನ್ ಕಲ್ಯಾಣ್ ಅವರು ಹೀರೋ ಆಗಿ, ಪ್ರಕಾಶ್ ರಾಯ್ ಅವರು ತಂದೆಯಾಗಿ, ವಿಲನ್ಸ್ ಆಗಿ ಬಾಲಿವುಡ್ ಹೀರೋ ಅವರು ಇಮ್ರಾನ್ ಖಾನ್ ಏನೋ ಇರ್ಬೇಕು ಅವ್ರ ಹೆಸರು, ಅವರು ಹಾಗೂ ಹೀರೋಯಿನ್ ಹಾಗೂ ಇನ್ನು ಬಂದಿರತಕ್ಕಂಥ ಎಲ್ಲ ಪಾತ್ರಗಳು ಈ ಮೂವಿನಲ್ಲಿ ಅತ್ಯದ್ಭುತವಾಗಿ ನಟನೆ ಮಾಡಿದ್ದಾರೆ. ಇನ್ನೊಂದು ಏನಪ್ಪ ಅಂತಂದರೆ ಪವನ್ ಕಲ್ಯಾಣ್ ಅವರ ಸ್ಟೈಲ್ ಯಾರು ಮ್ಯಾಚ್ ಮಾಡೋಕ್ಕಾಗೋದಿಲ್ಲ. ಆ ರೀತಿ ಓನ್ ಸ್ಟೈಲಲ್ಲೇ ಅವರು ಆ್ಯಕ್ಟ್ ಮಾಡಿ ಅವ್ರ ಸ್ಟೈಲ್ನ ಪ್ರೆಸೆಂಟ್ ಮಾಡಿದ್ದಾರೆ ಈ ಮೂವಿಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಈ ಮೂವಿಲಿ ಪಾಸಿಟಿವ್ ಪಾಯಿಂಟ್ ಏನಪ್ಪ ಅಂತಂದರೆ ಡೈರೆಕ್ಷನ್ ಅವರು ಪವನ್ ಕಲ್ಯಾಣ್ ಅವರ ಅಭಿಮಾನಿ ಅಂತೆ. ಬಟ್ ಈ ಮೂವಿನ ನಮ್ಮ ಹೀರೋನ ಇದೇ ಥರ ಪ್ರೆಸೆಂಟ್ ಮಾಡ್ಬೇಕು ಅಭಿಮಾನಿಗಳಿಗೆ ಅಂತೇಳಿ ಮೈಂಡಲ್ಲಿ ಇಟ್ಕೊಂಡು ಸಖತ್ತಾಗಿ ವರ್ಕ್ ಮಾಡಿದ್ದಾರೆ. ಯಾರೂ ಡಿಸಪಾಯಿಂಟ್ ಆಗಲ್ಲ ಈ ಮೂವಿನ ಅವ್ರ ಅಭಿಮಾನಿಗಳು, ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಇದಕ್ಕೆ ಮೇನ್ ಇನ್ನೊಂದು ಪಿಲ್ಲರ್ ಏನಪ್ಪ ಅಂತಂದರೆ ಮ್ಯೂಸಿಕ್ ಡೈರೆಕ್ಟರ್ ತಮನ್ ಅವರು ಮಾಡಿದ್ದಾರೆ. ಒಂದು ಸ್ಟೋರಿ 2 hours 30 minutes ಏನಿದೆ ಮೂವಿ, ಬಟ್ಟು ಸ್ಟೋರಿ ಎಲ್ಲ ಕಡೆನೂ ಹೈ ಪಿಚ್ಚಲ್ಲಿ ಹೋಗೋದಿಲ್ಲ, ಸ್ವಲ್ಪ ಬೀಳುತ್ತೆ ಹೇಳುತ್ತೆ, ಆ ರೀತಿ ಇರುತ್ತೆ ಮೂವಿ. ಅಲ್ಲಿ ಬೀಳೋ ಟೈಮಲ್ಲೂ ಕೂಡ ಬೋರೋ ಹೊಡೆಯೋದಿಲ್ಲ. ಏನಕ್ಕಪ್ಪ ಅಂತಂದರೆ ತಮನ್ ಅವರು ಅಷ್ಟು ಅದ್ಭುತವಾಗಿ ಹೈ ಎಲಿವೇಶನ್ ಭಾಳಷ್ಟು ಮೇಂಟೈನ್ ಮಾಡಿ ಸೀಟಲ್ಲಿ ಕೂರ್ಸೋ ಥರ ಮಾಡಿದ್ದಾರೆ. ಈ ಮೂವಿಲಿ ಮೇನ್ ಪಾಸಿಟಿವ್ ಪಾಯಿಂಟ್ಸ್ ಏನಪ್ಪ ಅಂತಂದರೆ ಡೈರೆಕ್ಷನ್ ಸುಜಿತ್ ಹಾಗೂ ಮ್ಯೂಸಿಕ್ ಡೈರೆಕ್ಟರ್ ತಮನ್, ಮೇನ್ ಆಗಿ ಪವನ್ ಕಲ್ಯಾಣ್ ಅವರು. ಈ ಮೂವಿನ ಎಲ್ಲೂ ಬೋರ್ ಹೊಡೆಯೋದಕ್ಕೆ ಬಿಡೋದಿಲ್ಲ. ಬಟ್ ನೆಕ್ಸ್ಟ್ ಏನಪ್ಪ ಅಂದರೆ ಈ ಮೂವಿಲಿ ಮೈನಸ್ ಪಾಯಿಂಟ್ ಇರ್ಬೋದಲ್ಲ ಅಂತ ನೀವು ಅಂದ್ಕೊಂಡಿದ್ದೀರಿ, ಬಟ್ ಮೈನಸ್ ಪಾಯಿಂಟ್ ಇದೆ. ಮೈನಸ್ ಯಾವ ರೀತಿ ಮೈನಸ್ ಪಾಯಿಂಟ್ ಅಂತಂದರೆ ಎಲ್ಲರೂ ಹೇಳೋ ರೀತಿ ನಾನು ಮೈನಸ್ ಪಾಯಿಂಟ್ ಹೇಳೋದಿಲ್ಲ. ಇಲ್ಲಿ ಎಲ್ಲರೂ ಮೂವಿ ನೋಡೋಕೆ ಹೋಗೋದು ಡೈರೆಕ್ಟರ್ಗಳು, ಮ್ಯೂಸಿಕ್ ಡೈರೆಕ್ಟರ್ಗಳು, ಆರ್ಟಿಸ್ಟ್ಗಳು ಹೋಗಲ್ಲ, ಕಾಮನ್ ಮ್ಯಾನ್ಗಳೇ ಜಾಸ್ತಿ ಹೋಗ್ತಾರೆ. ಬಟ್ ಅವನ್ನೆಲ್ಲ ಅವರಿಗೆ ಇದು ಹಿಂಗೆ ಸರಿಯಿಲ್ಲ ಅಂತ ಹೇಳ್ಕೊಂತ ಹೋದ್ರಿಗಿಂತ ಮೂವಿ ನಾವು ರಿವ್ಯೂ ಮಾಡುವಾಗ ನಾವು ಮೈನಸ್ ಏನಿರುತ್ತೆ ಅದನ್ನೇ ಜಾಸ್ತಿ, ಪ್ಲಸ್ಗಿಂತ ಮೈನಸ್ ತಲೆಯಲ್ಲಿ ಇಟ್ಕೊಂಡು ಹೋಗ್ತಿರ್ತಾರೆ. ಬಟ್ ಈ ಮೂವಿಲಿ ನೆಗೆಟಿವ್ ಏನಪ್ಪ ಅಂತಂದರೆ ಸ್ವಲ್ಪ ಸ್ಟೋರಿ ರೊಟೀನ್ ಸ್ಟೋರಿ ಅಂತ ಮೈಂಡಲ್ಲಿ ಬರ್ಬೋದು, ಆದ್ರೂ ನೋಡಿದ್ರು ನಮಗೆ ಫಾದರ್ ಸೆಂಟಿಮೆಂಟು, ಡಾಟರ್ ಸೆಂಟಿಮೆಂಟು, ಆ ವೈಫ್ ಸೆಂಟಿಮೆಂಟ್ ಈ ಮೂವಿಲಿ ಅದ್ಭುತವಾಗಿ ತೋರಿಸಿದ್ದಾರೆ. ಹಾರ್ಟಿಗೆ ಟಚ್ ಆಗುತ್ತೆ, ಸೆಂಟಿಮೆಂಟ್ ವರ್ಕ್ ಆಗಿದೆ ಈ ಮೂವಿಲಿ. ಬಟ್ ರೊಟೀನ್ ಸ್ಟೋರಿ ಅನಿಸಿದ್ರು ನಮ್ಮನ್ನ ಎಂಜಾಯ್ ಮಾಡಿಸುತ್ತೆ ಥಿಯೇಟ್ರಲ್ಲಿ. ಮ್ಯೂಸಿಕ್ಕು ಹಾಗೂ ಹೀರೋ ಎಲಿವೇಶನ್ಸ್ ಸ್ಟೋರಿನೂ ಕನೆಕ್ಟ್ ಆಗ್ತೀವಿ. ಬಟ್ ಮೂವಿ ಮಾತ್ರ ಎಲ್ಲಿ ಬೋರ್ ಹೊಡೆಯೋಕ್ಕೆ ಸಾಧ್ಯನೇ ಇಲ್ಲ. ಥಿಯೇಟ್ರಲ್ಲೇ ನೋಡ್ಬೇಕಿಂತ ಮೂವಿನ ನಾವು ಮೊಬೈಲಲ್ಲಿ ನೋಡಿದ್ವಿ, ಮನೆಯಲ್ಲಿ OTTಲಿ ಬಂದ್ವಿ ನೋಡಿದ್ವಿ ಅಂದ್ರೆ ಅಷ್ಟು ಇಂಪ್ಯಾಕ್ಟ್ ಬೀಳಲ್ಲ ನಾವು ನೋಡೋದಕ್ಕೆ. ಥಿಯೇಟ್ರಲ್ಲಿ ನೋಡಿದರೆ ಈ ಮೂವಿನ ಯಾವುದೇ ರೀತಿ ನಮಗೆ ಮೋಸ ಆಗಲ್ಲ ಅಂತ ನಾನು 100% ನಾನು ಹೇಳ್ತೀನಿ. ಏನಕ್ಕಪ್ಪ ಅಂದರೆ ಅಷ್ಟು ಅಟ್ರಾಕ್ಟಿವ್ ಆಗಿ ಪವನ್ ಕಲ್ಯಾಣ್ ಅವ್ರ ಸ್ಟೈಲು, ಡೈರೆಕ್ಷನ್, ಮ್ಯೂಸಿಕ್ ಮಾತ್ರ ನಮ್ಮನ್ನು ಎಲ್ಲಿನೂ ಬೋರ್ ಹೊಡೆಯೋಕ್ಕೆ ಬಿಡೋದಿಲ್ಲ. ಆ ರೀತಿ ನಮ್ಮ ಉತ್ಸಾಹನ ತುಂಬುತ್ತೆ ಥಿಯೇಟ್ರಲ್ಲಿ ಅಂತ ಹೇಳೋಕ್ಕೆ ಇಷ್ಟ. ಈ ಮೂವಿಲಿ ನೆಗೆಟಿವ್ ಪಾಯಿಂಟ್ಸ್ ಅಂತ ಹೇಳೋದು ಏನಿಲ್ಲ. ನೀವು ಪವನ್ ಕಲ್ಯಾಣ್ ಅವ್ರನ್ನ ಇಷ್ಟಪಡ್ತೀರಿ ಅಂತಂದರೆ ಈ ಮೂವಿನ ದಯವಿಟ್ಟು ಹೋಗಿ ನೋಡಿ, ಎಂಜಾಯ್ ಮಾಡಿಸುತ್ತೆ ನಿಮ್ಮ ಮೂವಿನ ಅಂತ ಹೇಳುತ್ತಾ, ಈ ಮೂವಿಗೆ ನನ್ನ ಪ್ರಕಾರ ರೇಟಿಂಗ್ ಅಂತ ಬಂದರೆ ಔಟ್ ಆಫ್ 5ಗೆ ಎಕ್ಸಾಕ್ಟ್ಲಿ 4 ಕೊಡ್ಬೋದು. ಅದ್ಭುತವಾಗಿದೆ ಮೂವಿ, ನೋಡಿ ಎಂಜಾಯ್ ಮಾಡ್ತೀರಿ ಅಂತ ಅಂದ್ಕೊಂಡು ನಾನು ವಿಡಿಯೋ ಮುಗಿಸಿದ್ದೀನಿ. ಬಾಯ್.